ವಿಂಗ್ ಕಮಾಂಡರ್ ಮೇಲೆ ದೂರು ದಾಖಲಿಸುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ FIR ಮಾಡುವಂಥ ಸಂದರ್ಭದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರು ಒಂದು ರೀತಿ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥದ್ದು FIR ಪ್ರತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ದೂರಿನಲ್ಲಿ ಅಧಿಕೃತ ವ್ಯಕ್ತಿಯ ಹೆಸರನ್ನು ಸೂಚಿಸಿ ದೂರು ಕೊಟ್ಟರೂ ಕೂಡ FIR ಕಾಪಿಯಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೂಚಿಸಿಲ್ಲ ಅನ್ನುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ಕರವೇ ಮಹಿಳಾ ರಾಜ್ಯಾಧ್ಯಕ್ಷರು ಅಶ್ವಿನಿ ಗೌಡ ಅವರು ನನ್ನ ಜೊತೆ ಇದ್ದಾರೆ. ಮೇಡಮ್, ಬೈಯಪ್ಪನಹಳ್ಳಿಯಲ್ಲಿ ದೂರನ್ನು ಕೊಡಲಾಗಿದೆ. ಆ ದೂರಿನಲ್ಲಿ ಅಧಿಕೃತ ವಿಂಗ್ ಕಮಾಂಡರ್ ಹೆಸರನ್ನು ಹಾಕಿ ದೂರು ಕೊಟ್ಟರು ಕೂಡ ಆ ವ್ಯಕ್ತಿ ಹೆಸರನ್ನು ಎಲ್ಲ ಒಂದು ಕಡೆ ನಮೂದನೆ ಮಾಡದೆ ಜಾಣತನ ಪ್ರದರ್ಶನ ಮಾಡಿದೆ. ಸರ್, ಇದು ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂತಂದರೆ, ನಿನ್ನೆ ಬೆಳಗಿನ ಜಾವ 6:15 ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 6:15 ಹಿಡಿದು ತಡರಾತ್ರಿ ಸುಮಾರು ಏನಿಲ್ಲ ಅಂತಂದರೂ ಒಂದು 12-15 ಗಂಟೆಗಳಾದರೂ ಕೂಡ ಏನು ಆತ ಹಲ್ಲೆ ಮಾಡಿರ್ತಾನೆ ನಮ್ಮ ಕನ್ನಡದ ಒಬ್ಬ ಹುಡುಗನ ಮೇಲೆ ಒಂದು FIR ಅನ್ನು ದಾಖಲು ಮಾಡಿರೋದಿಲ್ಲ. ಹಾಗಾಗಿ ಕನ್ನಡ ಪರ ಸಂಘಟನೆಯವರು ರಾತ್ರಿ ಬರ್ತಾರೆ, ಒಂದಷ್ಟು ಜನ ನಮ್ಮ ಸಹೋದರರು ಬಂದು ಬೈಯಪ್ಪನಹಳ್ಳಿ ಸ್ಟೇಷನಲ್ಲಿ ಕೂತ್ಕೊಂಡು ಒತ್ತಡವನ್ನು ಹಾಕಿದಾಗ ನಾವು FIR ಅನ್ನು ಮಾಡ್ತೀವಿ ಅಂತ ಹೇಳಿ ಕಳಿಸುವಂಥದ್ದು. ಈಗ ಬೆಳಗ್ಗೆ ನಾವು ರಾತ್ರಿ ಇಡೀ ನಿದ್ದೆ ಮಾಡೋದಿಲ್ಲ ಸರ್. ಯಾಕೆಂತಂದರೆ ಯಾರೇ ಒಬ್ಬ ಕನ್ನಡಿಗ ಆದರೂ ಕೂಡ ಆ ದೃಶ್ಯಗಳನ್ನು CCTVಯಲ್ಲಿ ನೋಡಬೇಕಾದ್ರೆ ನಮಗೊಂದು ರೀತಿಯಲ್ಲಿ ರಕ್ತ ಕುದಿಯುತ್ತೆ ಸರ್. ಯಾಕೆಂತಂದರೆ ಒಂದು ರೀತಿ ಪ್ರಕರಣವನ್ನು ತಿರ್ಚುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ಬೇರೆ ಒಂದು ರೀತಿಯಲ್ಲಿ ಬಳಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ನಾವು ಬೆಳಗ್ಗೆನೇ ಇಲ್ಲಿ ಬೈಯಪ್ಪನಹಳ್ಳಿ ಸ್ಟೇಷನ್ಗೆ ಬರ್ತೀವಿ, ಇಲ್ಲಿ ಇನ್ಸ್ಪೆಕ್ಟರ್ನ ಕೂಡ ಭೇಟಿಯನ್ನು ನಾವು ಮಾಡ್ತೀವಿ. FIR ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಕೂಡ ಇರ್ತಾರೆ. ಆಗೇನು ಮಾಡ್ತಾರೆ, ಹೌದು ನಾವು FIR ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ FIR ಕಾಪಿಯನ್ನು ದಯವಿಟ್ಟು ನೀವು ನಮಗೆ ಕಳಿಸ್ಕೊಡಿ ಅಂದಾಗ ಮಾಧ್ಯಮಗಳಿಗೂ ಮತ್ತು ನಮಗೂ ತೋರಿಸುವಂಥದ್ದಾಗತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ಜಾಣ ಕುರುಡು ಅಂತ ಹೇಳ್ತಾರಲ್ಲ, ಅದರ ಪ್ರದರ್ಶನವನ್ನು ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಏನಂತಂದರೆ, ನಮ್ಮ FIR ಕಾಪಿಯಲ್ಲಿ ಇವ್ರು ಏನು ಹೇಳ್ತಾರೆ FIR ಮಾಡಿದ್ದೀವಿ ಅಂತೇಳಿ ಅಲ್ಲಿ ಎಲ್ಲಿಯೂ ಕೂಡ ಆ ವ್ಯಕ್ತಿಯ ಹೆಸರು ಇರೋದಿಲ್ಲ, ನಮೂದನೆ ಮಾಡಿರೋದಿಲ್ಲ. ಡ್ರೈವರ್ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಯಾಕೆ ಆ ಏರ್ಫೋರ್ಸ್ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಯಾಕೆ ಭಯ? ಯಾಕೆ ಆತನನ್ನು ಬರೀ ಈ ವ್ಯಕ್ತಿಯನ್ನು ವಿಕಾಸನ ಮಾತ್ರ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೊಂಡಿರುವಂಥದ್ದು? ಯಾಕೆ ತನಿಖೆ ಆಗ್ತಲ್ಲ? ಯಾಕೆ ಆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ, ಮತ್ತು ಅವ್ರ ಹೆಸರನ್ನು ಯಾಕೆ ನೀವು FIR ಅಲ್ಲಿ ನಮೂದನೆ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸರ್, ದೂರಿನಲ್ಲಿ ವಿಂಗ್ ಕಮಾಂಡರ್ ಹೆಸರು ಅಲ್ಲಿ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅವರ ಹೆಸರುಗಳನ್ನು ನಮೂದನೆ ಮಾಡಿದರೂ ಕೂಡ ಪೊಲೀಸರು ಎಲ್ಲ ಒಂದು ಕಡೆ ಅದನ್ನು ಅವಾಯ್ಡ್ ಮಾಡುವ ಕೆಲಸವನ್ನು ಮಾಡಿರೋದು ಆ FIR ಪ್ರತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಎಲ್ಲ ಒಂದು ಕಡೆ ವಿಂಗ್ ಕಮಾಂಡರನ್ನು ಸೇವ್ ಮಾಡಲಿಕ್ಕೆ ಎಲ್ಲರೂ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್. ಸರ್, ಇದ್ರ ಹಿಂದೆ ಏನು ಒಂದು ಮರ್ಮ ಇದೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ನಮಗೂ ಅರ್ಥ ಆಗ್ತಾ ಇಲ್ಲ. ಆದರೆ ವಿಕಾಸನ ಮಾತ್ರ ಕಸ್ಟಡಿಗೆ ತಗೊಂಡಿದ್ದಾರೆ. ಆತ ನಿನ್ನೆಯಿಂದನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು. ನಮ್ಮೆಲ್ಲರಿಗೂ ಕೂಡ ಅವನ ಯೋಗಕ್ಷೇಮ ಹೇಗಿದೆ, ಯಾಕೆಂದರೆ ಆ ಫುಟೇಜಸ್ನ ನಾವು ನೋಡಬೇಕಾದ್ರೆ ಅವನ ಮೇಲೆ ಆಗಿರುವಂಥ ಹಲ್ಲೆ ಇದೆಯಲ್ಲ ಸರ್, ಯಾರೇ ಆಗಿರ್ಬೋದು, ಅವ್ರ ತಂದೆ ತಾಯಿ ನಿಜವಾಗ್ಲೂ ಹೇಗೆ ನಿದ್ದೆ ಮಾಡಿದ ರಾತ್ರಿ ಅಂತ ನನಗೆ ಗೊತ್ತಿಲ್ಲ. ನಮಗಂತೂ ಒಂದು ನಿಮಿಷ ನಿದ್ದೆ ಬರಲಿಲ್ಲ ಸರ್. ಯಾಕೆಂತಂದರೆ ಆ ರೀತಿ ಆ ಹುಡುಗನ ಮೇಲೆ ಹಲ್ಲೆ ಆಗಿರುವಂಥದ್ದು ಸರ್. ಆಕ್ಸಿಡೆಂಟ್ ಅನ್ನುವಂಥದ್ದು ಪ್ರತಿನಿತ್ಯ ರೋಡಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ದರ್ಪ ಇದೆ, ನನ್ನ ಶರೀರ ಗಟ್ಟಿ ಇದೆ ಅಂತ ಹೇಳಿ ಸಿಕ್ತವ್ರ ಮೇಲೆಲ್ಲ ದರ್ಪ ತೋರಿದ್ರೆ ಹಾಗಾದ್ರೆ ಇವತ್ತು ನೀವು ಯಾರನ್ನ ಬಚಾವ್ ಮಾಡ್ತಾ ಇದ್ದೀರಿ? ಮೇಡಮ್, ಗಲಾಟೆ ಆಗತ್ತೆ, ಇಬ್ರು ಹೊಡೆದಾಡ್ತಾರೆ. ಅದಾದ ನಂತರ ಒಂದು ಕಟ್ಟು ಕಥೆಯನ್ನು ಕಟ್ಟುವಂಥ ಕೆಲಸವನ್ನು ಒಬ್ಬ ಜವಾಬ್ದಾರಿಯುತ ವಿಂಗ್ ಕಮಾಂಡರ್ ಅನ್ನುವಂಥ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ಕನ್ನಡಿಗರನ್ನು ಎತ್ತು ಕಟ್ಟುವ ಕೆಲಸವನ್ನು ಮಾಡಿರುವಂಥದ್ದು ಎಷ್ಟು ಸರ್ ಚೀಪ್ ಗಿಮಿಕ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಪ್ರತಿನಿತ್ಯನೂ ಕೂಡ ಕನ್ನಡಿಗರ ಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಲಿ ಈ ಥರ ಆಗ್ತಾನೆ ಇರುತ್ತೆ. ಹೊರಗಡೆಯಿಂದ ಬಂದಿರೋವಂಥವ್ರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ನಮ್ಮ ಮೇಲೆ ನಮಗೆ ಏನೋ ನಾವೆಲ್ಲ ಅವಿದ್ಯಾವಂತರಿದ್ದೀವಿ, ನಮಗೆಲ್ಲ ಇವರೇನೋ ಭಾಳನೇ ಒಂದು ಜ್ಞಾನವನ್ನು ತುಂಬ್ತಾ ಇದ್ದಾರೆ ಅನ್ನೋ ರೀತಿಲಿ ಹಿಂದಿಯನ್ನು ನಮ್ಮ ಮೇಲೆ ಹಿಂದಿ ರಾಷ್ಟ್ರ ಭಾಷೆ, ನೀವೆಲ್ಲರೂ ಕೂಡ ಹಿಂದಿಯನ್ನು ಕಲಿಬೇಕು ಅಂತ ಹೇಳ್ತಾರೆ. ಅದು ನಿನ್ನೆ ಮೊನ್ನೆ ಆಗಿದ್ದಂಥ ಇನ್ಸಿಡೆಂಟ್ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಮಾಡುವಂಥದ್ದು. ಅದ್ರ ಜೊತೆಗೆ ಈಗ ನಿನ್ನೆ ನೋಡಿದ್ರೆ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ತದನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕನ್ನಡ ಅನ್ನೋ ವಿಚಾರವನ್ನು ಇಟ್ಕೊಂಡು ಇವರು ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವಿಚಾರಗಳು ಇರುವಂಥದ್ದು ಒಂದು, ಇವ್ರು ತಿರುಚ್ತಾ ಇರುವಂಥದ್ದು ಒಂದು. ಹಾಗಾಗಿ ಎಲ್ಲರಲ್ಲೂ ನಾನು ಒಂದು ಮನವಿಯನ್ನ ಮಾಡ್ತೀನಿ ಸರ್, ವಿಚಾರಗಳನ್ನ ದಯವಿಟ್ಟು ತಿಳ್ಕೊಂಡು ತದನಂತರದಲ್ಲಿ ಪ್ರಸಾರವನ್ನು ಮಾಡಿ ಅಂತ ನನ್ನ ಒಂದು ಕೋರಿಕೆ. ಅಲ್ಲಿ ಅವರು ಆರೋಪ ಮಾಡೋದು ನಾನು ಕನ್ನಡಿಗ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಕನ್ನಡಿಗರು ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾದ್ರು ಅನ್ನುವಂಥ ಬಿಂಬಿಸುವಂಥ ಕೆಲಸವನ್ನು ಮಾಡಿ ಸರ್. ಈಗ ಆತ ಏನಿದ್ದಾನೆ, ಯಾರು ಹಲ್ಲೆ ಆಗಿದೆ ಅಂತ ಹೇಳಿ ಏನು ಏರ್ಫೋರ್ಸಿನ ಒಬ್ಬ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಅವನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಕಾರ್ಟೂನ್ ಜೋಕರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಯಾಕೆಂತಂದ್ರೆ ಪೊಲೀಸ್ನವರು ಎಲ್ಲ ಫುಟೇಜ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಯಾರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿಗೆ ಕಾಣುವಂಥ ಒಂದು ದೃಶ್ಯಾವಳಿಗಳು ಪ್ರತಿಯೊಬ್ಬರಿಗೂ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ಹೇಳ್ತೀನಿ, ಇವತ್ತು ಕಾನೂನಿದೆ, ನಾವು ಬಂದು ಕಂಪ್ಲೇಂಟ್ ಕೊಡ್ತೀವಿ,
ಅದೆಲ್ಲವೂ ಸರಿ. ಆದರೆ ಸಾರ್ವಜನಿಕರಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಕೋಬು ಗಲಭೆಯನ್ನು ಹೊರಗಡೆಯಿಂದ ಬಂದಿರೋವಂಥವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಡ ಅನ್ನೋ ಹೆಸರನ್ನ ತಗೊಳ್ತಾ ಇದ್ದಾರೆ. ಇದನ್ನ ನಾವು ಯಾರೂ ಕೂಡ ಕನ್ನಡಿಗರಾಗಿ ಖಂಡಿತವಾಗ್ಲೂ ಸಹಿಸೋದಿಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ ಸರ್. ಮೇಡಮ್, ಕೊನೆಯದಾಗಿ ಈಗ ವಿಕಾಸ್ನನ್ನ ಬಂಧನ ಮಾಡಿದ್ದಾರೆ, ಅಧಿಕಾರಿಗಳನ್ನ ಬಂಧನ ಮಾಡಿಲ್ಲ ಅಂತದ್ದು, ಅದರ ಬಗ್ಗೆ ಒಂದು ವೇಳೆ ಬಂಧನ ಮಾಡಲಿಲ್ಲ ಅಂದ್ರೆ ಸರ್, ಈಗ ಅವರನ್ನು ಕೂಡ ಇವರನ್ನ ಹೇಗೆ ಒಂದು ತನಿಖೆಗೆ ತಗೊಂಡಿದ್ದಾರೆ, ತನಿಖೆಗೆ ಒಳಪಡಿಸಿದ್ದಾರೆ, ಕಸ್ಟಡಿಗೆ ತಗೊಂಡಿದ್ದಾರೆ, ಇವತ್ತು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ, ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಅದೇ ರೀತಿಯಾಗಿ ಆತನ ಮೇಲೂ ಕೂಡ ಕ್ರಮ ಆಗಬೇಕು. ಆತನು ಕೂಡ ಕಸ್ಟಡಿಗೆ ತಗೋಬೇಕು, ಆತನು ಕೂಡ ಎನ್ಕ್ವೈರ್ ಮಾಡಬೇಕು. ಆತಂದು ತಪ್ಪುಗಳು ಏನಿದೆ ಅದನ್ನು ಖಂಡಿತವಾಗ್ಲೂ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಇಡಬೇಕು. ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇದು ಅಶ್ವಿನಿ ಗೌಡ ಅವರು. ಈಗ ಆ ಅಧಿಕಾರಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.